ಹಾಯ್ ಹಲೋ ಫ್ರೆಂಡ್ಸ್, ಶ್ವೇತಾ ಮನೋಹರ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನು ನಿಮ್ಮ ಪ್ರೀತಿಯ ಮನೋಹರ್. ಹಾಗೆ ನಾವು ಇವತ್ತು ಬಂದಿದ್ದೇವೆ ಪಿಳ್ಳಿಕೊಳ್ಳದ ತಾರಾಲಯಕ್ಕೆ, ಸ್ಕೈ ಥಿಯೇಟರ್ಗೆ. ಬನ್ನಿ, ಇಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನೋಡೋಣ. ಹಾಗೆ ಏನಂದರೆ, ಒಳಗಡೆ ಹೋಗಬೇಕಾದ್ರೆ ಬ್ಯಾಗ್ ಆಗಲಿ ಪರ್ಸ್ ಆಗಲಿ ಯಾವುದೇ ಅಲೋ ಮಾಡೋದಿಲ್ಲ. ಸೊ ಪಾಪ ನನ್ನ ಹೆಂಡ್ತಿಗೆ ಹೊರಗಡೆಗೆ ಬಿಟ್ಟು ಹೋಗ್ತಾ ಇದ್ದೇನೆ, ಅವಳು ಬರೋದಿಲ್ಲ ಅಂತ ಹೇಳಿ ಭಾಳ ಬೇಜಾರಾಗ್ತದೆ. ಸೊ ನಾವು ಒಬ್ಬನೇ ಒಳಗೆ ಹೋಗ್ತಾ ಇದ್ದೇನೆ. ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು, ಎಲ್ಲ ಇನ್ಸ್ಟ್ರಕ್ಷನ್ ಇದೆ, ಹೇಗೆ ಹೋಗಬೇಕು, ಡೈರೆಕ್ಷನ್ ಎಲ್ಲ ಇಲ್ಲಿದೆ. ನಾವು ಒಳಗಡೆ ಎಂಟ್ರಿ ಕೊಟ್ಟಾಯಿತು. ಸುಮಾರು ಒಂದು 12:15 ಫಸ್ಟ್ ಶೋ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನಿಮಗೆ ಫಿಲಮ್ ಥಿಯೇಟ್ರಲ್ಲಿ ನೋಡುವ ಎಫೆಕ್ಟೇ ಬೇರೆ, ಇಲ್ಲಿ ನೋಡುವ ಎಫೆಕ್ಟೇ ಬೇರೆ. ಭಾಳ ಒಂಥರ ವಿಭಿನ್ನವಾದಂಥ ರೀತಿಯಲ್ಲಿ ಈ ಇದನ್ನು ಮಾಡ್ತಾರೆ, ಸ್ಕ್ರೀನ್ ಪ್ಲೇ ಮಾಡ್ತಾರೆ. ನೀವು ಯಾವತ್ತಾರು ಬಂದರೆ, ಮಕ್ಕಳು ಕರ್ಕೊಂಡು ಬಂದರೆ ಖಂಡಿತ ಇಲ್ಲೊಂದು ವಿಸಿಟ್ ಮಾಡಿ. ಭಾಳ ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತದೆ, ಅದು ನೋಡೋ ಖುಷಿನೇ ಬೇರೆ. ನೀವಿಲ್ಲಿ ಸೀಟಲ್ಲಿ ಕೂತು ವಿಡಿಯೋ ನೋಡ್ತಾ ಇದ್ದರೆ ಯಾವುದೋ ಲೋಕದಲ್ಲಿ ಹೋಗಿದ್ದೇವೆ ಅನ್ನೋ ಫೀಲ್ ಆಗ್ತದೆ. ಅದು ಇಂಗ್ಲೀಷ್ ಫಿಲಮಲ್ಲಿ ಒಂದು ಸೀನ್ ಬರ್ತದೆ, ಆ ದೊಡ್ಡ ದೊಡ್ಡ ಫ್ಲೈಟಲ್ಲೆಲ್ಲ ಒಂದು 3D ಎಫೆಕ್ಟ್ ನೋಡಿದಾಗೆ ಆ ರೇಂಜಲ್ಲಿದೆ. ಸೊ ಮಿಸ್ ಮಾಡಬೇಡಿ, ಯಾರಾದರೂ ಬಂದರೆ ಮಂಗಳೂರು ಕಡೆಗೆ ಖಂಡಿತ ಹೋಗಿ ನೋಡಿ. ಮಕ್ಕಳಿಗಂತೂ ಮುದ್ದಾಮ್ ತೋರಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋ ಜೊತೆ ಮತ್ತು ಬರ್ತೇವೆ. ಟೀಚರ್ ಬಂತಾ? ಹಾಯ್ ಕಡಪುಡಿಯವ, ಹಾಯ್ ಕಡಪುಡಿಯ. ಈಗ ಕನ್ನಡಕ ಕೊಡ್ತಾರಲ್ಲ, ಕನ್ನಡಕ ಕೊಡಲಿಲ್ಲ ಅವರು. అవే ఏ నెట్వర్క్ వస్తుంది సిక్కోవచ్చు. 9480 9480 767 767 114. ಪ್ರೆಸೆಂಟ್ ಏನುಂಟು ಅದು ತೋರಿಸ್ತಾ ಉಂಟು. ಸೂರ್ಯ ಮತ್ತು ಅದರ ಸುತ್ತ ಪರಿಭ್ರಮಿಸುತ್ತಿರುವ ಕಾಯಗಳು, ಇದುವೇ ನಮ್ಮ ಸೌರವ್ಯೂಹ. ಸುಮಾರು 4.5 ಶತಕೋಟಿ ವರ್ಷಗಳ ಹಿಂದೆ ಸೌರ ನಿಹಾರಿಕೆ ಎಂದು ಕರೆಯಲ್ಪಡುವ ಅಂತರತಾರ ಅನಿಲ ಮತ್ತು ಧೂಳಿನ ದಟ್ಟ ಮೋಡಗಳ ಕುಸಿತದಿಂದಾಗಿ ರೂಪುಗೊಂಡಿತು. ಇದು ಕ್ಷೀರಪಥ ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿಯ ಹೊರಸುರುಳಿಯಲ್ಲಿದೆ. ನಮ್ಮ ಸೌರವ್ಯೂಹವು ಸೂರ್ಯ ಮತ್ತು ಅದರ ಗುರುತ್ವಾಕರ್ಷಣೆಗೆ ಒಳಪಟ್ಟು ಸುತ್ತುತ್ತಿರುವ ಗ್ರಹಗಳು, ಉಪಗ್ರಹಗಳು, ಗುಪ್ತ ಗ್ರಹಗಳು, ಕ್ಷುದ್ರ ಗ್ರಹಗಳು, ಧೂಮಕೇತುಗಳು ಹಾಗೂ ಇತರ ಸಣ್ಣ ವಸ್ತುಗಳನ್ನು ಒಳಗೊಂಡಿದೆ. ಬನ್ನಿ, ನಮ್ಮ ಸೌರವ್ಯೂಹದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸೂರ್ಯ ಸೌರವ್ಯೂಹದ ಕೇಂದ್ರ ಬಿಂದು ಹಾಗೂ ಶಕ್ತಿಯ ಆಕರವಾಗಿದೆ. ಇದರ ಮೇಲ್ಮೈ ತಾಪಮಾನವು ಸುಮಾರು 6000 ಕೆಲ್ವಿನ್ನಷ್ಟಿದ್ದು ಹಳದಿ ಬಣ್ಣದಿಂದ ಪ್ರಕಾಶಿಸುತ್ತಿದೆ.
ಸೂರ್ಯ ಸೌರವ್ಯೂಹದ ಸುಮಾರು 99.8% ದ್ರವ್ಯರಾಶಿಯನ್ನು ಹೊಂದಿದ್ದು ಕ್ಷೀರಪಥದ ಕೇಂದ್ರವನ್ನು ಪರಿಭ್ರಮಿಸಲು ಸುಮಾರು 23 ಕೋಟಿ ವರ್ಷ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಮ್ಮ ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಅವುಗಳ ಸಂಯೋಜನೆಯ ಆಧಾರದ ಮೇಲೆ ಮೊದಲ 4 ಗ್ರಹಗಳನ್ನು ಆಂತರಿಕ ಅಥವಾ ಭೂ ಸದೃಶ ಗ್ರಹಗಳೆಂದು, ನಂತರದ 4 ಗ್ರಹಗಳನ್ನು ಬಹಿರ್ ಅಥವಾ ಅನಿಲ ಗ್ರಹಗಳೆಂದು ಕರೆಯುತ್ತೇವೆ. ಆಂತರಿಕ ಗ್ರಹಗಳಾದ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹಗಳು ಶಿಲೆ ಮತ್ತು ಲೋಹಗಳಿಂದ ರಚಿಸಲ್ಪಟ್ಟಿದ್ದು ಹೆಚ್ಚು ಸಾಂದ್ರತೆಯಿಂದ ಕೂಡಿದೆ. ಇವುಗಳು ಗಾತ್ರದಲ್ಲಿ ತುಲನಾತ್ಮಕವಾಗಿ ಚಿಕ್ಕದಾಗಿದ್ದು ಕೆಲವೇ ಅಥವಾ ಯಾವುದೇ ಉಪಗ್ರಹಗಳು ಮತ್ತು ಉಂಗುರ ವ್ಯವಸ್ಥೆಯನ್ನು ಹೊಂದಿರುವುದಿಲ್ಲ. ಮೊದಲ ಗ್ರಹ ಬುಧ. ಇದು ಸೌರವ್ಯೂಹದಲ್ಲೇ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ಸೂರ್ಯನಿಗೆ ಅತ್ಯಂತ ಸಮೀಪವಿರುವ ಗ್ರಹ. ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ ಹಾಗೂ ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ ಪರಿಭ್ರಮಿಸಲು ಸುಮಾರು 88 ಭೂದಿನಗಳನ್ನು ತೆಗೆದುಕೊಳ್ಳುತ್ತದೆ. ಎರಡನೇ ಗ್ರಹ ಶುಕ್ರ. ಇದು ಸೌರವ್ಯೂಹದಲ್ಲೇ ಅತ್ಯಂತ ಹೆಚ್ಚು ತಾಪಮಾನ ಹೊಂದಿರುವ ಗ್ರಹ. ಇದಕ್ಕೆ ಕಾರಣ ಇದರ ವಾತಾವರಣದಲ್ಲಿರುವ ದಟ್ಟ ಇಂಗಾಲದ ಡೈಆಕ್ಸೈಡ್. ರಾತ್ರಿ ಆಕಾಶದಲ್ಲಿ ಚಂದ್ರನ ನಂತರ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವುದರಿಂದ ಶುಕ್ರ ಗ್ರಹವನ್ನು ಬೆಳ್ಳಿ ಚುಕ್ಕೆ ಎಂದೂ ಕರೆಯುತ್ತಾರೆ. ಶುಕ್ರ ಗ್ರಹದ ಒಂದು ದಿನವು ಭೂಮಿಯ ಸುಮಾರು 243 ದಿನಕ್ಕೆ ಸಮ. ಇದು ಸೌರವ್ಯೂಹದಲ್ಲೇ ಅತ್ಯಂತ ಹೆಚ್ಚು ಭ್ರಮಣಾವಧಿಯನ್ನು ಹೊಂದಿರುವ ಗ್ರಹ. ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ. ಮೂರನೇ ಗ್ರಹವೇ ನಮ್ಮ ಭೂಮಿ. ಭೂಮಿಯ ವಾತಾವರಣವು ಸಾರಜನಕ, ಆಮ್ಲಜನಕ ಮತ್ತು ಇತರ ಅನಿಲಗಳಿಂದ ಮಾಡಲ್ಪಟ್ಟಿದ್ದು ಇಡೀ ವಿಶ್ವದಲ್ಲಿ ಜೀವ ಸಂಕುಲಗಳಿಗೆ ವಾಸಿಸಲು ಯೋಗ್ಯವಾದ ವಾತಾವರಣವಿರುವ ಏಕೈಕ ಗ್ರಹವಾಗಿದೆ. ಇದನ್ನು ಜಲಗೋಳವೆಂದೂ ಕರೆಯುತ್ತಾರೆ. ಭೂಮಿಯು ತನ್ನ ಅಕ್ಷದಲ್ಲಿ ಸುಮಾರು 23.5 ಡಿಗ್ರಿಯಷ್ಟು ಓರೆಯಾಗಿದ್ದು ಇದು ಋತುಗಳ ಬದಲಾವಣೆಗೆ ಕಾರಣವಾಗಿದೆ. ಭೂಮಿಯ ನೈಸರ್ಗಿಕ ಉಪಗ್ರಹವೇ ಚಂದ್ರ. ಭೂಮಿಯು ಸೂರ್ಯನಿಂದ ಸುಮಾರು 15 ಕೋಟಿ ಕಿಲೋಮೀಟರ್ನಷ್ಟು ದೂರವಿದ್ದು ಈ ಅಂತರವನ್ನು ಖಗೋಳಮಾನ ಎನ್ನಲಾಗುತ್ತದೆ. ನಾಲ್ಕನೇ ಗ್ರಹ ಮಂಗಳ. ಇದರ ಮೇಲ್ಮೈಯಲ್ಲಿ ಕಬ್ಬಿಣದ ಆಕ್ಸೈಡ್ ಅಂಶ ಅಧಿಕವಿರುವುದರಿಂದ ಇದು ಕಿತ್ತಳೆ ಅಥವಾ ಕೆಂಬಣ್ಣವಾಗಿ ಗೋಚರಿಸುತ್ತದೆ. ಆದ್ದರಿಂದ ಇದನ್ನು ಅಂಗಾರಕ ಅಥವಾ ಕೆಂಪು ಗ್ರಹವೆಂದೂ ಕರೆಯುತ್ತೇವೆ. ಇದಕ್ಕೆ ಫೋಬೋಸ್ ಮತ್ತು ಡಿಮೋಸ್ ಎಂಬ 2 ಉಪಗ್ರಹಗಳಿವೆ. ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನು ಯಶಸ್ವಿಯಾಗಿ ತಲುಪಿದ ಕೀರ್ತಿ ನಮ್ಮ ಇಸ್ರೋಗೆ ಸಲ್ಲುತ್ತದೆ. ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಪಟ್ಟೆಯ ಆಕಾರದಲ್ಲಿ ಹರಡಿರುವ ಅಸಂಖ್ಯಾತ ಶಿಲಾಖಂಡಗಳೇ ಕ್ಷುದ್ರ ಗ್ರಹಗಳು. ಇವುಗಳು ಗಾತ್ರದಲ್ಲಿ ಕೆಲವು ಮೀಟರ್ನಿಂದ ಹಿಡಿದು 100 ಕಿಲೋಮೀಟರ್ಗಳಷ್ಟಿದೆ. ಇನ್ನು ಮುಂದಕ್ಕೆ ಅನಿಲ ಗ್ರಹಗಳು. ಅನಿಲ ಗ್ರಹಗಳಾದ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳ ಸಾಂದ್ರತೆ ಕಡಿಮೆ ಇದ್ದು ಬೃಹತ್ ಗಾತ್ರದಾಗಿದೆ. ಇವುಗಳು ಬಹು ಉಪಗ್ರಹ ಮತ್ತು ಉಂಗುರ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಐದನೇ ಗ್ರಹ ಗುರು. ಇದು ನಮ್ಮ ಸೌರವ್ಯೂಹದಲ್ಲೇ ಅತ್ಯಂತ ದೊಡ್ಡ ಗ್ರಹವಾಗಿದ್ದು ಮಸುಕಾದ ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ. ಗುರು ಗ್ರಹಕ್ಕೆ ಸುಮಾರು 75ಕ್ಕಿಂತಲೂ ಹೆಚ್ಚು ಉಪಗ್ರಹಗಳಿದ್ದು ಅದರಲ್ಲಿ ಗೆಲಿಲಿಯೋ ಕಂಡುಹಿಡಿದ ಐಒ, ಯುರೋಪಾ, ಗ್ಯಾನಿಮೆಡ್ ಮತ್ತು ಕ್ಯಾಲಿಸ್ಟೋ ಪ್ರಮುಖವಾದವು. ಗುರುಗ್ರಹದ ಭ್ರಮಣಾವಧಿ ವ್ಯೂಹದಲ್ಲೇ ವೇಗವಾಗಿದ್ದು ಸುಮಾರು 10 ಗಂಟೆಯನ್ನು ಹಾಗೂ ಸೂರ್ಯನ ಸುತ್ತ ಪರಿಭ್ರಮಣೆಗೆ ಸುಮಾರು 12 ಭೂವರ್ಷವನ್ನು ತೆಗೆದುಕೊಳ್ಳುತ್ತದೆ. ಆರನೇ ಗ್ರಹ ಶನಿ. ಇದು ಎರಡನೇ ಅತಿ ದೊಡ್ಡ ಗ್ರಹವಾಗಿದ್ದು ಅದ್ಭುತವಾದ ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ. ಈ ಉಂಗುರಾಕೃತಿಯು ಧೂಳು ಹಾಗೂ ಮಂಜಿನ ಉಂಡೆಗಳಿಂದ ರಚಿಸಲ್ಪಟ್ಟಿದೆ. ಶನಿ ಗ್ರಹಕ್ಕೆ ಸುಮಾರು 70ಕ್ಕಿಂತಲೂ ಹೆಚ್ಚು ಉಪಗ್ರಹಗಳಿದ್ದು ಇದರ ದೊಡ್ಡ ಉಪಗ್ರಹವಾದ ಟೈಟನ್ನ ವಾತಾವರಣದ ಕುರಿತು ಬಹಳಷ್ಟು ಅನ್ವೇಷಣೆಗಳು ನಡೆಯುತ್ತಿದೆ. ಶನಿಯ ಪರಿಭ್ರಮಣಾವಧಿ ಸುಮಾರು 29 ಭೂವರ್ಷ. ಏಳನೇ ಗ್ರಹ ಯುರೇನಸ್. ಇದು ಒಂದು ಶೀತಗ್ರಹ. ಇದನ್ನು 1781ರಲ್ಲಿ ವಿಲಿಯಂ ಹರ್ಷೆಲ್ ಕಂಡುಹಿಡಿದನು.
ಯುರೇನಸ್ ತನ್ನ ಅಕ್ಷದಲ್ಲಿ ಸುಮಾರು 98 ಡಿಗ್ರಿಯಷ್ಟು ಓರೆಯಾಗಿದ್ದು ಮಸುಕಾದ ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ. ಇದಕ್ಕೆ ಸುಮಾರು 27 ಉಪಗ್ರಹವಿದ್ದು ಸೂರ್ಯನ ಸುತ್ತ ಪರಿಭ್ರಮಿಸಲು ಸುಮಾರು 84 ಭೂವರ್ಷವನ್ನು ತೆಗೆದುಕೊಳ್ಳುತ್ತದೆ. 8ನೇ ಗ್ರಹ ನೆಪ್ಚೂನ್. ಇದು ಸೂರ್ಯನಿಂದ ಸುಮಾರು 4.5 ಶತಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ನೆಪ್ಚೂನ್ ಸುಮಾರು 14 ಉಪಗ್ರಹಗಳನ್ನು ಹೊಂದಿದ್ದು ಸೂರ್ಯನ ಸುತ್ತ ತನ್ನ ಪರಿಭ್ರಮಣೆಯನ್ನು ಪೂರ್ಣಗೊಳಿಸಲು ಸುಮಾರು 165 ಭೂವರ್ಷವನ್ನು ತೆಗೆದುಕೊಳ್ಳುತ್ತದೆ. ನೆಪ್ಚೂನ್ನ ಆಚೆಗೆ ಹರಡಿರುವ ಅಸಂಖ್ಯಾತ ಹಿಮಶಿಲೆಗಳ ಪ್ರದೇಶವೇ ಕೈಪರ್ ಪಟ್ಟಿ. ಇದು ಧೂಮಕೇತುಗಳ ಉಗಮ ಸ್ಥಾನವೂ ಹೌದು. ಇದು ಸುಮಾರು 20 ಖಗೋಳಮಾನ ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ. ಕೈಪರ್ ಪಟ್ಟಿಯಿಂದಾಚೆ ಹಿಮಾವೃತವಾದ ಶಿಲೆಗಳು ಸೌರವ್ಯೂಹವನ್ನು ಗೋಳಾಕಾರದಲ್ಲಿ ಸುತ್ತುವರಿದಿದ್ದು ಇದರಿಂದಾಚೆ ಸೂರ್ಯನ ಗುರುತ್ವಾಕರ್ಷಣೆ ಕ್ಷೀಣಿಸುತ್ತಾ ಹೋಗುತ್ತದೆ. ಇದೇ ಓರ್ಟ್ ಕ್ಲೌಡ್. ಇಲ್ಲಿಯವರೆಗೆ ನೀವು ಅಗಾಧ ವಿಸ್ತಾರವಾದ ಬ್ರಹ್ಮಾಂಡದಲ್ಲಿನ ಅಸಂಖ್ಯಾತ ನಕ್ಷತ್ರಗಳಲ್ಲಿ ಒಂದಾದ ನಮ್ಮ ಸೂರ್ಯ ಮತ್ತು ಸೂರ್ಯನ ವ್ಯೂಹದಲ್ಲಿ ಬಂದಿಯಾಗಿರುವ ಸದಸ್ಯರುಗಳ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಂಡಿರಿ. ಧನ್ಯವಾದಗಳು. Serene moonlit night sky and wondered about the moon. What is it? Why does it shine so brightly? How many mysteries does it hold? Our nearest celestial neighbor has fascinated us since the beginning of human history on Earth. Thousands of years later, we now have the means to touch the dream. Over the next half hour, you will learn a few facts and take a short voyage to the moon, the only natural satellite of Earth. My name is Manish and I'll be your guide. ನಾವೇ ಮೇಲೆ ಓದಂಗಿಲ್ಲ ಈಗ. ಇದ್ರಲ್ಲಿ ಪೈಸಾ ವಸೂಲ್ ಇದು. ಈ ಪೈಸಾ ವಸೂಲ್ ಇದು. How did our moon come into being? There are many theories about the formation of our moon. The most common one is that about 4.5 billion years ago, soon after the Earth was formed, a large Mars-sized object, sometimes referred to as Theia, collided with the Earth, and this collision threw a lot of debris around. Theia was larger than our present-day moon. It was approximately half the size of the Earth. This impact lasted approximately 30 minutes and changed the Earth forever. Theia was destroyed. The impact vaporized a large amount of the other object and scattered pieces around the Earth. The core of Theia fell onto the Earth, where it sank and combined with Earth's core. Within a week, most of the slower moving debris had fallen onto the Earth. Some of the debris was moving fast enough to be thrown out into space away from the Earth. The rest of the impact debris went into orbit around the Earth, where the chunks of rock slowly collided with each other and became large clumps of rock. Small pieces that collided with these large clumps stuck. We call this process of collecting all the small pieces onto the larger objects accretion. In less than 100 years, we had our moon. Currently, the moon is at a distance of 384,000 kilometers from us. But this distance varies due to the elliptical orbit.
astronomers have observed the moon for over 3,000 years. It plays a major role in all rituals of the Hindu calendar, which is followed even today. Greeks and other civilizations worship the moon. A large part of the fascination lies in the fact that part of the moon seems to be permanently hidden away from us. This is because it is always in synchronous rotation with our planet, which means that the rate at which it rotates around its axis is the same rate at which it goes around the Earth. This also means that we will always look at one side of the moon. The compelling mystery of the dark side of the moon has been associated with the occult for millennia. Apart from its enigmatic beauty, the moon permeates our daily lives on Earth in an important way. The tides on Earth are mostly generated by the gradient in intensity of the moon's gravitational pull from one side of Earth to the other, the tidal forces. This forms two tidal bulges on Earth, which are most clearly seen in elevated sea level as ocean tides. Because Earth spins about 27 times faster than the moon moves around it, the bulges are dragged along with Earth's surface faster than the moon moves, rotating around Earth once a day as it spins on its axis. The ocean tides are magnified by other effects: frictional coupling of water to Earth's rotation through the ocean floors, the inertia of water's movement, ocean basins that get shallower near land, and oscillations between different ocean basins. The gravitational attraction of the Sun on Earth's ocean is almost half that of the Moon, and their gravitational interplay is responsible for spring and neap tides. In the past 400 years or so, the science as we know began to take root in Europe. Italian astronomer Galileo Galilei used the newly discovered optical instrument, the telescope, to look at the moon. He observed large craters and recorded them in his observing logbook. The moon was not as perfect as it seemed. The surface of the moon is littered with craters big and small. These were thought to be water bodies at first and named Maria, or the seas. It was later discovered that these craters were created by the forceful impact of multiple asteroids and comets crashing onto this surface. These events occurred in large numbers because the moon does not have an atmosphere to prevent or mitigate such collisions. Each large impact would create dramatic geological disturbances resulting in volcanic activity. The situation is not dissimilar to that which caused the extinction of dinosaurs from the Earth and gave rise to the Teccan volcanism. In the case of the moon, the hot molten lava flows and cools to form Maria seas of lava. In India, the famous Lonar crater is an excellent example of what an asteroid crashing down can do. It is so large, it can be seen from space. Could there also be water on the moon? If so, is the moon habitable? Humans have always had an unquenchable thirst to conquer the moon in the hope that it could be colonized. With the advent of rocket technology in the 1950s and 60s, the United States and USSR locked themselves into a space race, a race that would culminate at the moon.
The USA, under the guidance of Werner von Braun, launched the Apollo missions and reached the moon in July 1969, and Commander Neil Armstrong became the first man to set foot on lunar soil. His words, "One small step for man, one giant leap for mankind," are now synonymous with the spirit of exploration and discovery. India also has its own moon exploration program. On 27th October 2008, the Indian Space Research Organization launched Chandrayaan-1, a lunar orbiter to study several aspects of the moon's surface. The spacecraft was carried aloft by the extended version of the Polar Satellite Launch Vehicle PSLV, which is the workhorse rocket of the ISRO. It became the first spacecraft to confirm the presence of water on the moon. Most interestingly, heavier elements such as sulfur were also observed. The spacecraft also carried with it a small impact probe that sent back several beautiful pictures of the lunar surface before crashing on the moon. India returned to the moon with the Chandrayaan-2 spacecraft carried aloft by the GSLV Mark III on 14th of July 2019. Chandrayaan-2, unlike Chandrayaan-1, has a lander Vikram with a rover Pragyan apart from the orbiter. And we have liftoff. As the rocket soars higher and higher, the first two stages separate at different intervals. The third stage, which has the cryogenic engine, ignites. Finally, after a few minutes, it shuts off and Chandrayaan-2 separates, marking an important milestone in the historic mission. She gains altitude, the solar panels are deployed and increases its orbit in 5 stages. Chandrayaan-2 revolves around the Earth 5 times to gain velocity. Then, at one point, at the end of the 5th orbit, which is after a week, Chandrayaan-2 joins the highway to the moon, or what is known as the lunar transfer trajectory. After a few days, it executes the crucial entry into the lunar orbit, which is known as the lunar orbit insertion. Meanwhile, the orbiter will go around the moon in a 100 by 100 kilometer orbit and keep a constant eye on the moon and the lander. Vikram is now scanning the landing site. As Vikram and Pragyan prepare for the crucial descent to the moon, ISRO scientists are keeping a tense watch glued to their computers in the Mission Operations Control Center at Bangalore. Post-separation from the orbiter, Vikram with Pragyan execute some complex maneuvers before starting the nail-biting descent called 15 minutes of terror. When all was go for landing, Vikram initiates
deboosting procedures. It is the first moon mission in the world to touch down on the South Pole region of the moon with a rover. Hold your breath and keep your fingers crossed. But then what happened? If all had gone well, Vikram would have pulled off a soft landing on the moon around 2 a.m. on September 7 with Pragyan. It had started scanning the touchdown zone. The primary touchdown zone was between two craters, Mancinus and Symbolius, located 350 kilometers north of South Aitken Basin Rim. It would have been a day of celebration all India, as Vikram was heading towards the touchdown zone at 1:51 a.m. 2 kilometers above the lunar surface. It lost communication with the Earth. A mood of disappointment descended in the control room, with the ISRO team trying to figure out what happened. Later, Vikram lander and debris were spotted in images taken on November 11 by NASA. What would Vikram have done if it had soft landed successfully? It would have started clicking images and say hi to the orbiter and ground stations. After 4 hours, Pragyan would have rolled out from Vikram and the scientific experiments would have been initiated. There are 14 instruments, out of which are 13 India-made and 1 from NASA. 8 from orbiter, 3 from lander and 2 of the rover. The mission span of Vikram and Pragyan is 1 lunar day, which is equivalent to 14 Earth days. The life of orbiter, which was initially just a year, has been stretched to 7 years because of the precise launch and perfect mission management. Pragyan, equipped with solar power, would have moved up to 500 meters. The main aim of the mission was to hunt for water. Data would have been transferred from the rover to the lander and then onto the orbiter and to the ground stations. From the lander, signals would have also been sent directly to the ground stations. The other scientific goal is to provide a deeper insight into the beginning of the solar system. Scientists will be able to have a better understanding of the moon's composition. If the touchdown had been successful, the Indian tricolour and the Ashok Chakra would have been on the moon.
Both the lander and rover would have also focused on the moon's mineralogical, topographical and various other facets of the moon. The ultimate goal of the mission is to explore the possibility of establishing a human settlement on the moon. If the mission had been pulled off, India would have joined the select 3-member countries, the US, Russia and China, of soft landing on the moon. India would have become the 4th country. The mission will benefit not only those in India but people all over the world. This mission has triggered enthusiasm among the younger generation to study science, technology, engineering and mathematics. It's a giant leap for India, even though it missed history by 0.0006%. But it is not a complete failure because the orbiter is performing very well. It has taken high-resolution images and made a number of scientific breakthroughs like measuring solar flares and observing charged particles. NASA is planning to use the data from the orbiter for finalizing its Artemis mission, the human return to the moon with the first woman and man landing in South Pole region of the moon in 2024. It is possible to envisage a human colony living on the moon by the end of the century. And then what? In case humans were to successfully colonize the moon, what would be the effect on our species? That is one question we need to ponder on. For example, when astronauts fly to orbit, it is a known fact that their spinal column extends by about 2 inches. This is because the effect of gravity is less as we go further from the Earth's surface. If we take this point into consideration, we can safely assume that human species on Moon would be considerably taller. It is not the Earth alone that has a natural satellite. Gas giant Jupiter, Saturn, Uranus and Neptune also have not one but many moons. They vary in size and shape, while planet Mars has 2 small moons, Phobos and Deimos, which are irregular shaped rocky bodies. Jupiter has 63 known moons, of which the Galilean moons Io, Europa, Ganymede and Callisto are important owing to their uniqueness. Io is a volcanic moon, while Europa harbors a frozen ocean. Ganymede is the largest moon in the solar system. Even the dwarf planets Pluto and Eris have satellites. Perhaps they would have similar and habitable environments. If so, the dream to colonize our solar system would be well underway. The question does arise whether these satellites are already inhabited, and if so, what the natives would think about us invading their territory. Your guess is as good as mine. In the meanwhile, exploring the vast potential of the moon will remain at the forefront of human endeavor for the foreseeable future. ಫೈನಲಿ ಎಲ್ಲ ನೋಡಿ ಬಂದಾಯಿತು. ನೋಡಿ ಹಿಂದ್ಗಡೆ ಬೇಜಾರಲ್ಲಿದ್ದಾಳೆ.
ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.